ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಥೆವೆನಿನ್ಸ್ ಥಿಯರಂ ಮೇಲೆ. ಸೊ ವೆರಿ ಈಸಿ ಪ್ರಾಬ್ಲಮ್, ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಮೂರೇ ಸ್ಟೆಪ್ ಬರೋದು. ಮೊದಲನೇದು ಕ್ವಶನ್ ಏನಂತ ಕೇಳ್ತಾ ಇದ್ದಾರೆ, ಫೈಂಡ್ ದ ಥೆವೆನಿನ್ಸ್ ಈಕ್ವಿಲೆಂಟ್ ಸರ್ಕ್ಯೂಟ್ ಟು ದ ಲೆಫ್ಟ್ ಆಫ್ ಎಕ್ಸ್ ವೈ ಟರ್ಮಿನಲ್. ಎಕ್ಸ್ ವೈ ಟರ್ಮಿನಲ್ ಇದೆಯಲ್ಲ, ಇದರ ಲೆಫ್ಟ್ ಅಲ್ಲಿ ಇರುವಂತಹ ಥೆವೆನಿನ್ಸ್ ಈಕ್ವಿಲೆಂಟ್ ಸರ್ಕ್ಯೂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಇನ್ ದ ಫಿಗರ್. ದೆನ್ ಕ್ಯಾಲ್ಕುಲೇಟ್ ಐ ನಾಟ್. ಐ ನಾಟ್ ಅಂತಂದ್ರೆ ಇಲ್ಲಿ ಕರೆಂಟ್ ಹೋಗ್ತಾ ಇದೆಯಲ್ಲ, ಕರೆಂಟ್ ಥ್ರೂ ದ ಲೋಡ್ ರೆಸಿಸ್ಟರ್, ಇದನ್ನ ಲೋಡ್ ರೆಸಿಸ್ಟರ್ ಅಂತ ಕರಿಬಹುದು. ಸೊ ಆ ಲೋಡ್ ರೆಸಿಸ್ಟರ್ ಮುಖಾಂತರ ಹೋಗ್ತಿರುವಂತ ಕರೆಂಟ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಹೋಗೋಣ. ವೆರಿ ಈಸಿ ಪ್ರಾಬ್ಲಮ್. ಸೊ ಫಸ್ಟ್ ನಾವೇನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಝಡ್ ಟಿ ಎಚ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ವಿ ಟಿ ಎಚ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾವ್ದಾದ್ರು ಒಂದು, ಸರಿನಾ? ಏನಾಗಲ್ಲ, ನೀವು ವಿ ಟಿ ಎಚ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆಮೇಲೆ ಝಡ್ ಟಿ ಎಚ್ ಆದ್ರೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಫಸ್ಟ್ ಝಡ್ ಟಿ ಎಚ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆಮೇಲೆ ವಿ ಟಿ ಎಚ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಏನೂ ಆಗಲ್ಲ. ಒಟ್ಟಿನಲ್ಲಿ ಇವೆರಡನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಇವೆರಡನ್ನು ಕೂಡ ಯೂಸ್ ಮಾಡ್ಕೊಂಡು ನಾವು ಈಕ್ವಲೆಂಟ್ ಥೆವೆನಿನ್ ಈಕ್ವಲೆಂಟ್ ಸರ್ಕ್ಯೂಟ್ ಅನ್ನ ಬರೋದ್ರಾಯ್ತು, ಸರಿನಾ? ಎಸ್. ಸೊ ಈಗ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ, ಈ ಝಡ್ ಟಿ ಎಚ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಣ. ಝಡ್ ಟಿ ಎಚ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ನೀಟಾಗಿ ನೋಡ್ಕೋಬೇಕು. ಈ ಎಕ್ಸ್ ವೈ ಟರ್ಮಿನಲ್ ಇದೆಯಲ್ಲ, ಸೊ ಇದ್ರ ಈ ಕಡೆ ಲೆಫ್ಟ್ ಸೈಡ್ ಅಲ್ವಾ ಕೇಳಿರೋದು ಈಕ್ವಲೆಂಟ್ ಸರ್ಕ್ಯೂಟ್ ಅಂತ, ಇದರ ರೈಟ್ ಸೈಡ್ ಅಂತ ಅಂದ್ರೆ ಇದ್ರ ಮಧ್ಯೆ ಏನ್ ಕನೆಕ್ಷನ್ ಇದೆ ಅದನ್ನ ತೆಗೆದಾಕ್ಬೇಕು. ಅಂದ್ರೆ ಇಲ್ಲಿ ಎಕ್ಸ್ ಇಂದ ಇದನ್ನ ತೆಗೆದಾಕಿ ಇದು ಅಷ್ಟನ್ನು ಕೂಡ ತೆಗೆದಾಕೋದು, ಸರಿನಾ? ಓಪನ್ ಸರ್ಕ್ಯೂಟ್ ಮಾಡ್ಬಿಡ್ಬೇಕು. ಏನ್ ಮಾಡ್ಬೇಕು? ಓಪನ್ ಸರ್ಕ್ಯೂಟ್ ಅನ್ನ ಮಾಡ್ಬೇಕು. ಓಪನ್ ದ ಸರ್ಕ್ಯೂಟ್ ಅಂಡ್ ಸೊ ಇದನ್ನ ಓಪನ್ ಸರ್ಕ್ಯೂಟ್ ಮಾಡಿ ಆಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ, ಕರೆಂಟ್ ಅಥವಾ ವೋಲ್ಟೇಜ್ ಸೋರ್ಸ್ ಯಾವುದೇ ಇದ್ರೂ ಕೂಡ ಅದನ್ನು ಕೂಡ ರಿಮೂವ್ ಮಾಡಬೇಕು. ರೀಪ್ಲೇಸ್ ಅಥವಾ ರಿಮೂವ್ ದಿ ಕರೆಂಟ್ ಆರ್ ವೋಲ್ಟೇಜ್ ಸೋರ್ಸ್. ಕರೆಂಟ್ ಅಥವಾ ವೋಲ್ಟೇಜ್ ಸೋರ್ಸ್ ಇದ್ರೆ ಅದನ್ನ ರಿಮೂವ್ ಮಾಡಬೇಕು. ಅದರ ಜೊತೆ ಇಲ್ಲಿ ಟರ್ಮಿನಲ್ ಇದೆಯಲ್ಲ, ಸೊ ಇದನ್ನು ಕೂಡ ನಾವು ಓಪನ್ ಮಾಡಬೇಕು. ಯಾವ ರೀತಿ? ಸೊ ಇದನ್ನ ಡೈರೆಕ್ಟ್ ಆಗಿ ತೆಗೆದ್ಬಿಟ್ಟು ಓಪನ್ ಮಾಡ್ತೀವಿ. ಬಟ್ ಕರೆಂಟ್ ಅಥವಾ ವೋಲ್ಟೇಜ್ ಸೋರ್ಸ್ ಅನ್ನ ಯಾವ ರೀತಿ ತೆಗೆಯೋದು? ವೆರಿ ಸಿಂಪಲ್. ಏನಾದ್ರೂ ಕೂಡ ನಮಗೆ ಕರೆಂಟ್ ಸೋರ್ಸ್ ಇದ್ರೆ ಅದನ್ನ ನಾವು ಓಪನ್ ಸರ್ಕ್ಯೂಟ್ ಮಾಡಬೇಕು, ಓಪನ್ ಸರ್ಕ್ಯೂಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಅದೇ ಏನಾದ್ರೂ ವೋಲ್ಟೇಜ್ ಸೋರ್ಸ್ ಇದ್ರೆ ಅದನ್ನ ಕ್ಲೋಸ್ಡ್ ಸರ್ಕ್ಯೂಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು, ಕ್ಲೋಸ್ಡ್ ಸರ್ಕ್ಯೂಟ್. ಅದು ಯಾವ ರೀತಿ ಅಂತ ನಾನು ಇಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಈಗ ಝಡ್ ಟಿ ಎಚ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಿದ್ದೀನಲ್ವಾ, ಸೊ ಇದನ್ನ ತೆಗೆದಾಕೋಣ, ಸರಿನಾ? ಎಕ್ಸ್ ಹಂಗೆ ಉಳ್ಕೊಳುತ್ತೆ, ನೆಕ್ಸ್ಟ್ ಇಲ್ಲಿ ವೈ ಹಂಗೆ ಉಳ್ಕೊಳುತ್ತೆ, ಅದ್ರ ಮಧ್ಯದ್ದು ಏನು ಕೂಡ ಇರಲ್ಲ, ಅದನ್ನ ತೆಗೆದಾಕಿದ್ದೀನಿ. ನೆಕ್ಸ್ಟ್ ಏನಾದ್ರೂ ಕೂಡ ಕರೆಂಟ್ ಸೋರ್ಸ್ ಇದ್ರೆ ನೋಡಿ, ಇಲ್ಲಿ 5 ಆಂಪಿಯರ್ ಅಂತ ಕೊಟ್ಟಿದ್ರೆ, ಸೊ ದಿಸ್ ಇಸ್ ದ ಕರೆಂಟ್ ಸೋರ್ಸ್. 2 ಐ ನಾಟ್ ಅಂತ ಕೊಟ್ಟಿದ್ರೆ, ಐ ಅಂತ ಬಂತು ಅಂತಂದ್ರೆ ಕರೆಂಟ್, ಇದು ಕೂಡ ನಮಗೆ ಕರೆಂಟ್ ಸೋರ್ಸ್. ಸೊ ಈ ಎರಡು ಕರೆಂಟ್ ಸೋರ್ಸ್ ಅನ್ನ ತೆಗಿಬೇಕು ಯೂಸಿಂಗ್ ದ ಓಪನ್ ಸರ್ಕ್ಯೂಟ್. ಸೊ ಓಪನ್ ಸರ್ಕ್ಯೂಟ್ ಮಾಡಿ ತೆಗಿತಾ ಹೋಗೋಣ, ಸರಿನಾ? ಎಸ್. ಈಗ ಓಪನ್ ಸರ್ಕ್ಯೂಟ್ ಯಾವ ರೀತಿ ಮಾಡೋದು? ಸಿಂಪಲ್. ಇಲ್ಲಿ 5 ಆಂಪಿಯರ್ ಕರೆಂಟ್ ಸೋರ್ಸ್ ಇದೆಯಲ್ಲ, ಇಲ್ಲಿ ಓಪನ್ ಮಾಡ್ಬಿಡ್ರಿ, ಸರ್ಕ್ಯೂಟ್ ಅನ್ನ ಓಪನ್ ಮಾಡ್ರಿ. ಅವಾಗ ಏನಾಗುತ್ತೆ, ಕರೆಂಟ್ ಫ್ಲೋ ಆಗಕ್ಕಾಗಲ್ಲ. ನೆಕ್ಸ್ಟ್ ಇಲ್ಲೂ ಕೂಡ ಕರೆಂಟ್ ಇದೆ, ಸೊ ಅದನ್ನ ಏನ್ ಮಾಡ್ಬೇಕು, ಕರೆಂಟ್ ಸೋರ್ಸ್ ಇದ್ರೆ ಓಪನ್ ಮಾಡ್ಬಿಡ್ಬೇಕು. ಸೊ ಇದ್ರದ್ದು ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 5 ಓಮ್. ಸೊ ಈಗ ಇದನ್ನ ಇನ್ನೂ ಕೂಡ ರಿಫೈನ್ ಮಾಡಿ ನಾವೇನಾದ್ರೂ ಸರ್ಕ್ಯೂಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ರೆ, ಸರ್ಕ್ಯೂಟ್ ಅನ್ನ ಬರ್ಕೊಂಡ್ರೆ ಕೇವಲ ಉಳಿದಿದ್ದಿಷ್ಟೇ, ಎಕ್ಸ್ ಮತ್ತೆ ವೈ ಮಾತ್ರ ಉಳ್ಕೊಂತು. ಇಲ್ಲಿ 5 ಓಮ್ ನನಗೆ ಉಳ್ಕೊಂಡಿದೆ. ಸೊ ಇಲ್ಲಿ ನಾವೇನನ್ನ ಕಂಡುಹಿಡಿತಾ ಇದ್ದು, ಝಡ್ ಟಿ ಎಚ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ, ಸರಿನಾ? ಸೊ ಝಡ್ ಟಿ ಎಚ್ ವ್ಯಾಲ್ಯೂ ನನಗೆ ಡೈರೆಕ್ಟ್ ಆಗಿ ಸಿಕ್ಕಿದೆ, ಝಡ್ ಟಿ ಎಚ್. ಯಾಕಂತಂದ್ರೆ ಬೇರೆ ವ್ಯಾಲ್ಯೂನೇ ಇಲ್ಲ ಕ್ಯಾಲ್ಕುಲೇಟ್ ಮಾಡಕ್ಕೆ. ಝಡ್ ಟಿ ಎಚ್ ವ್ಯಾಲ್ಯೂ ಏನಂತ ಬಂತು ನಮಗೆ? 5 ಓಮ್. ದೇರ್ ಫೋರ್ ಝಡ್ ಟಿ ಎಚ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 5 ಓಮ್. ಸೊ ಈಗ ನಮಗೆ ಝಡ್ ಟಿ ಎಚ್ ವ್ಯಾಲ್ಯೂ ಸಿಕ್ತು. ನೆಕ್ಸ್ಟ್ ವಿ ಟಿ ಎಚ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ವಿ ಟಿ ಎಚ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ವೆರಿ ಸಿಂಪಲ್, ಏನಿಲ್ಲ, ಇಲ್ಲಿ ಟರ್ಮಿನಲ್ ಮಧ್ಯೆ ಇದೆಯಲ್ಲ ಇದನ್ನ ಮಾತ್ರ ಓಪನ್ ಮಾಡಬೇಕು. ಇನ್ನು ಉಳಿದಿರೋದು ಏನಿದೆ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ, ಸರಿನಾ? ವಿ ಟಿ ಎಚ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಈ ಎಕ್ಸ್ ವೈ ಮಧ್ಯೆ ಇರೋದನ್ನ ಮಾತ್ರ ತೆಗೆದಾಕ್ಬೇಕು, ಇನ್ನು ಉಳಿದಿರೋದೆಲ್ಲ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಸೊ ಎಕ್ಸ್ ಹಂಗೆ ಉಳ್ಕೊಂತು. ನೆಕ್ಸ್ಟ್ 5 ಆಂಪಿಯರ್ ಕರೆಂಟ್ ಹಂಗೆ ಉಳ್ಕೊಳುತ್ತೆ. ನೆಕ್ಸ್ಟ್ ಇಲ್ಲಿ ವೈ ಹಂಗೆ ಉಳ್ಕೊಳುತ್ತೆ. ನೆಕ್ಸ್ಟ್ ಇಲ್ಲಿ 5 ಓಮ್ ರೆಸಿಸ್ಟೆನ್ಸ್ ಹಂಗೆ ಉಳ್ಕೊಂತು. ನೆಕ್ಸ್ಟ್ ಇಲ್ಲಿ 2 ಐ ನಾಟ್ ವ್ಯಾಲ್ಯೂ ಹಂಗೆ ಉಳ್ಕೊಂತು, ಸರಿನಾ? ಈಗ ಇಷ್ಟು ಹಂಗೆ ಉಳ್ಕೊಂತು. ಎಕ್ಸ್ ಮತ್ತೆ ವೈ ಮಧ್ಯೆ ಇದ್ದಿದ್ದಂಥದ್ದನ್ನ ಮಾತ್ರ ನಾನು ತೆಗೆದಾಕಿದ್ದೀನಿ. ಏನನ್ನ ಕ್ಯಾಲ್ಕುಲೇಟ್ ಮಾಡ್ತಿರೋದು ಇವಾಗ? ನಾವು ವಿ ಟಿ ಎಚ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ವೋಲ್ಟೇಜ್ ಅಲ್ಲಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ನನಗೆ ಇಲ್ಲಿ ವೋಲ್ಟೇಜ್ ಯಾವುದು ಕೂಡ ಸಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡೋಣ, ಈ ಕರೆಂಟ್ ತರ ಇದಾವಲ್ಲ ಇವುಗಳನ್ನ ನಾವು ವೋಲ್ಟೇಜ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಯಾವ ರೀತಿ ಅಂತಂದ್ರೆ, ಇಲ್ಲಿ 5 ಆಂಪಿಯರ್ ಕರೆಂಟ್ ಇದೆ, ನೆಕ್ಸ್ಟ್ ಇಲ್ಲಿ 5 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ ಇವಾಗ ಇವರಿಬ್ರು ಕೂಡ ಯೂಸ್ ಮಾಡಿಕೊಂಡು ನಾನು ವೋಲ್ಟೇಜ್ ವ್ಯಾಲ್ಯೂನ ಕಂಡುಹಿಡ್ಕೋಬಹುದು. ಗೊತ್ತಾಯ್ತಾ? ವೋಲ್ಟೇಜ್ ವ್ಯಾಲ್ಯೂನ ಕಂಡುಹಿಡ್ಕೊಳ್ಳೋಣ. ಸೊ ವಿ ಇಸ್ ಈಕ್ವಲ್ ಟು ಐ ಆರ್. ಕರೆಂಟ್ ಎಷ್ಟಿದೆ ನಮಗೆ? 5 ಇದೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ಎಷ್ಟಿದೆ? ಇಲ್ಲಿ 5 ಇದೆ. ಸೊ 5 5 is 25 ವೋಲ್ಟ್ಸ್, ಸರಿನಾ? ವೋಲ್ಟೇಜ್ ಏನು ಬಂತು ನಮಗೆ? 25 ವೋಲ್ಟ್ಸ್. ಸೊ ಇದನ್ನ ನಾವು ಇವಾಗ ರಿಫೈನ್ ಮಾಡಿ ಬರಿಬಹುದು. ಏನು?
ಇಲ್ಲಿ ಒಂದು ವೋಲ್ಟೇಜ್ ಸೋರ್ಸ್ ಪ್ಲಸ್ ಮೈನಸ್, ಇದು 25 ವೋಲ್ಟ್ಸ್ದು. ನೆಕ್ಸ್ಟ್ ಇಲ್ಲಿ ರೆಸಿಸ್ಟೆನ್ಸ್ ಅನ್ನ ನಾವು ಬರಿಬೇಕಾಗುತ್ತೆ. ಎರಡನ್ನೂ ಕೂಡ ಮರ್ಜ್ ಮಾಡಿ ಬರಿತಾ ಇದೀವಿ, ಸರಿನಾ. ಯಾವಾಗ ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಪ್ಯಾರಲಲ್ ಆಗಿರ್ತವೆ ಅವುಗಳನ್ನ ನಾವೇನಾದ್ರೂ ಮರ್ಜ್ ಮಾಡಬೇಕು ಅಂದ್ರೆ ವೋಲ್ಟೇಜ್ ಸೋರ್ಸ್ ಆಗಿ, ಏನು ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಸೋರ್ಸ್ ನಾವು ಪ್ಯಾರಲಲ್ ಆಗಿದ್ದಾಗ ಅವುಗಳನ್ನ ಮರ್ಜ್ ಮಾಡಬೇಕು ಅಂತಂದ್ರೆ ವೋಲ್ಟೇಜ್ ಸೋರ್ಸ್ ಆಗಿ, ವೋಲ್ಟೇಜ್ ಮತ್ತೆ ಅದೇ ರೆಸಿಸ್ಟೆನ್ಸ್ ಪ್ಯಾರಲಲ್ ಸೀರೀಸ್ ಅಲ್ಲಿ ಬರ್ತವೆ, ಗೊತ್ತಾಯ್ತಾ. ಕರೆಂಟ್ ಇದ್ದು ಅದರ ಜೊತೆ ರೆಸಿಸ್ಟೆನ್ಸ್ ಐತೆ ಅಂತ ಅನ್ಕೊಳ್ಳಿ. ಸೊ ಈ ಕರೆಂಟ್ ಸೋರ್ಸ್ ಅನ್ನ ವೋಲ್ಟೇಜ್ ಸೋರ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಅಂದಾಗ ಸೊ ಅದೇನಾಗುತ್ತೆ, ವೋಲ್ಟೇಜ್ ಸೋರ್ಸ್ ಬರುತ್ತೆ, ಇವೆರಡನ್ನೂ ಕೂಡ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದರ ಜೊತೆಗೆ ಕರೆಂಟ್ ಏನಾಗುತ್ತೆ ನಮಗೆ ಸೀರೀಸ್ ಅಲ್ಲಿ ಬರುತ್ತೆ, ಗೊತ್ತಾಯ್ತು. ವೋಲ್ಟೇಜ್ ಮತ್ತೆ ರೆಸಿಸ್ಟೆನ್ಸ್ ಸೀರೀಸ್ ಅಲ್ಲಿ ಇರ್ತವೆ, ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಪ್ಯಾರಲಲ್ ಆಗಿರ್ತವೆ. ಸೊ ಗೊತ್ತಾಯ್ತಾ, ಇದು ನೀಟಾಗಿ ನಿಮಗೆ ನೆನಪಿರ್ಬೇಕು. ವೋಲ್ಟೇಜ್ ಮತ್ತೆ ರೆಸಿಸ್ಟೆನ್ಸ್ ಸೀರೀಸ್ ಅಲ್ಲೇ ಬರೋದು, ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಪ್ಯಾರಲಲ್ ಆಗೇ ಬರೋದು, ಗೊತ್ತಾಯ್ತಾ. ಇದರಿಂದ ಇದು ಕನ್ವರ್ಟ್ ಮಾಡ್ಕೋಬೇಕು ಅಂತಂದ್ರೂ ಗೊತ್ತಿದೆ ಅಲ್ವಾ ಯಾವ ರೀತಿ ಕನ್ವರ್ಟ್ ಮಾಡೋದು. ಸಿಂಪಲ್, ಇದು ಮತ್ತೆ ಇದು ಏನಾದ್ರು ಸೀರೀಸ್ ಅಲ್ಲಿ ಇದಾವೆ ಅಂತಂದ್ರೆ ಇದರಿಂದ ಕರೆಂಟ್ ಅನ್ನ ಕಂಡುಹಿಡ್ಕೊಳ್ಳಿ, ಕರೆಂಟ್ ಮತ್ತೆ ಇದೇ ರೆಸಿಸ್ಟೆನ್ಸ್ ಅನ್ನ ಪ್ಯಾರಲಲ್ ಆಗಿ ಬರೆದು ಬಿಡ್ರಿ ಅಷ್ಟೇ. ಸೊ ಇನ್ನ ಏನ್ ಉಳ್ಕೊಂತು ಇವಾಗ, ಇಲ್ಲಿ ಒಂದು ಕರೆಂಟ್ ವ್ಯಾಲ್ಯೂ ಇದೆ, ದಟ್ ಈಸ್ 2I0. ನೆಕ್ಸ್ಟ್ ಇಲ್ಲಿ ಕನೆಕ್ಷನ್, ಹಿಯರ್ ಇಟ್ ಈಸ್ ಎಕ್ಸ್, ಹಿಯರ್ ಇಟ್ ಈಸ್ ವೈ. ಈಗ ನನಗೆ VTH ವ್ಯಾಲ್ಯೂ ಬೇಕು ಅಂತಂದ್ರೆ ನಾನು ಇಲ್ಲಿ KVL ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ KVL ಅನ್ನ ನಾವು ಕ್ಲಾಕ್ ವೈಸ್ ಅಪ್ಲೈ ಮಾಡ್ತಾ ಹೋಗೋದು, ನೆನಪಿರ್ಲಿ. KVL ಅನ್ನ ಅಪ್ಲೈ ಮಾಡ್ಬೇಕು. ಕರೆಂಟ್ ಯಾವ್ದು ಫ್ಲೋ ಆಗ್ತಾ ಇದೆ ನೋಡಿ, ಇಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇರೋದು ಯಾವುದು, 2I0 ಕರೆಂಟ್ ಫ್ಲೋ ಆಗ್ತಾ ಇದೆ, ನೆನಪಿರ್ಬೇಕು. 2I0 ಕರೆಂಟ್ ನನಗೆ ಫ್ಲೋ ಆಗ್ತಾ ಇದೆ. ಸೊ ಇವಾಗ KVL ಅನ್ನ ಅಪ್ಲೈ ಮಾಡಿದ್ರೆ ಒಂದೇ ಒಂದು ನೆನಪಿರ್ಬೇಕು, ಕ್ಲಾಕ್ ವೈಸ್ ನಾವು ಅಪ್ಲೈ ಮಾಡೋದು. ನೆಕ್ಸ್ಟ್ ಕರೆಂಟ್ ಯಾವ ರೀತಿ ವೋಲ್ಟೇಜ್ ಸೋರ್ಸ್ ಅನ್ನ ಎಂಟರ್ ಆಗ್ತಾ ಇದೆ ಮೇನ್. ರೆಸಿಸ್ಟೆನ್ಸ್ಗಾದ್ರೆ ನಾವು ಪ್ಲಸ್ ಅನ್ನೇ ಯೂಸ್ ಮಾಡೋದು, ಬಟ್ ಇಲ್ಲಿ ಕರೆಂಟ್ ಯಾವ ಡೈರೆಕ್ಷನ್ ಇಂದ ಎಂಟರ್ ಆಗುತ್ತೆ, ಯಾವ ಟರ್ಮಿನಲ್ ಇಂದ ವೋಲ್ಟೇಜ್ ಸೋರ್ಸ್ಗೆ, ಸೊ ಅದ್ರದ್ದು ಟರ್ಮಿನಲ್ ವೋಲ್ಟೇಜ್ ಸೋರ್ಸ್ಗೆ ಅದ್ರದ್ದು ಸಿಂಬಲ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಈಗ ನೋಡಿ, ಇಲ್ಲಿ ಕರೆಂಟ್ ಕ್ಲಾಕ್ ವೈಸ್ ಬಂದ್ಬಿಟ್ಟು ನೆಗೆಟಿವ್ ಮುಖಾಂತರ 25 ವೋಲ್ಟ್ಸ್ ಅನ್ನ ಎಂಟರ್ ಆಗ್ತಾ ಇದೆ. ಸೊ -25 ಅಂತ ಬರಿಬೇಕು, ಗೊತ್ತಾಯ್ತಾ. ನೆಗೆಟಿವ್ ಇಂದ ಎಂಟರ್ ಆದ್ರೆ ಕರೆಂಟ್ ಮೈನಸ್, ಪಾಸಿಟಿವ್ ಇಂದ ಎಂಟರ್ ಆದ್ರೆ ಕರೆಂಟ್ ಪ್ಲಸ್ ಅಂತ ತಗೋಬೇಕಾಗುತ್ತೆ. ಸೊ ನೆಗೆಟಿವ್ ಇಂದ ಎಂಟರ್ ಆಯ್ತು, ಸೊ 25. ನೆಕ್ಸ್ಟ್ ಪ್ಲಸ್, ನೆಕ್ಸ್ಟ್ ಇಲ್ಲಿ ಯಾವ ಒಂದು ವೋಲ್ಟೇಜ್ ಹೋಗ್ತಾ ಇರುತ್ತೆ ನಮಗೆ, VTH ವೋಲ್ಟೇಜ್, ಸರಿನಾ. ಇದರ ಫುಲ್ ಅಕ್ರಾಸ್ ಏನಿದೆ ಇದೆಲ್ಲದೂ ಕೂಡ ನಮಗೆ VTH ಅಪ್ಲೈ ಆಗ್ತಾ ಇರುತ್ತೆ. ಸೊ ಪ್ಲಸ್ VTH, ಗೊತ್ತಾಯ್ತಾ. ಏನು 25 ವೋಲ್ಟ್ಸ್ ಮುಖಾಂತರ ನೆಗೆಟಿವ್ ಇಂದ ಎಂಟರ್ ಆಗಿದೆ ಕರೆಂಟ್, ಸೊ -25 ಅಂತ ಬರುತ್ತೆ. KVL ಆಗಿರೋದ್ರಿಂದ ವೋಲ್ಟೇಜ್ ಫಾರ್ಮೆಟ್ ಅಲ್ಲೇ ಬರೀಬೇಕು. ಸೊ ವೋಲ್ಟೇಜ್ ಫಾರ್ಮೆಟ್ ಅಲ್ಲಿ 25, ಸೊ ಡೈರೆಕ್ಟ್ ಆಗಿ 25. ನೆಕ್ಸ್ಟ್ VTH ಏನಕ್ಕೆ, ಈ ಒಂದು 2I0 ಕರೆಂಟ್ ಏನಿದೆ ಇಲ್ಲಿ ಈ ಒಂದು ಲೈನ್ ಅಲ್ಲಿ VTH ಅದು, ಸೊ ಈ ಒಂದು ಲೈನ್ ಅಲ್ಲಿ ಇದರ ಅಕ್ರಾಸ್ VTH ಅಪ್ಲೈ ಆಗೋದು, ಸರಿನಾ. VTH ಆಕ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು, VTH ಅಂತಾನೆ ಬರಿತೀವಿ. ನೆಕ್ಸ್ಟ್ ಇಲ್ಲಿ ಕರೆಂಟ್ ಹತ್ರ, ನೆಕ್ಸ್ಟ್ ಇಲ್ಲಿ ರೆಸಿಸ್ಟೆನ್ಸ್ ಹತ್ರ ಬನ್ನಿ. ಪ್ಲಸ್ ನಾನು ಹೇಳಿದ್ದೀನಿ ರೆಸಿಸ್ಟೆನ್ಸ್ ಆದ್ರೆ ಪ್ಲಸ್ ಅನ್ನು ಯೂಸ್ ಮಾಡ್ತೀವಿ, 5 ಇಂಟು ಇದರ ಮುಖಾಂತರ ಹೋಗ್ತಾ ಇರುವಂತ ಕರೆಂಟ್ ಯಾವುದು, 2I0 ವಿಲ್ ಬಿ ಈಕ್ವಲ್ ಟು 0. ಯಾಕೆ ನೋಡಿ, ಇಲ್ಲಿ ಇದು ವೋಲ್ಟೇಜ್ ಫಾರ್ಮೆಟ್ ಅಲ್ಲಿ ಇತ್ತು, ಡೈರೆಕ್ಟ್ ಆಗಿ ಬರ್ದೆ. VTH ವೋಲ್ಟೇಜ್ ಫಾರ್ಮೆಟ್ ಅಲ್ಲಿ ಇತ್ತು, ಡೈರೆಕ್ಟ್ ಆಗಿ ಬರ್ದೆ. ಆದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಫಾರ್ಮೆಟ್ ಅಲ್ಲಿ ಇದೆ. ಸೊ ನಾನು ಯಾವ ರೀತಿ ಬರೀಬೇಕು, KVL ಅಲ್ಲಿ ಈಕ್ವೇಶನ್ ಬರೀಬೇಕಾದ್ರೆ ಅದೇನಿದ್ರು ವೋಲ್ಟೇಜ್ ಫಾರ್ಮೆಟ್ ಅಲ್ಲೇ ಇರಬೇಕು. ಸೊ ಅದಕ್ಕೋಸ್ಕರ ಏನಾದ್ರೂ ರೆಸಿಸ್ಟೆನ್ಸ್ ಇದ್ರೆ V is equal to IR ಯೂಸ್ ಮಾಡ್ತೀನಿ ಅಲ್ವಾ. ವೋಲ್ಟೇಜ್ ಫಾರ್ಮೆಟ್ ಆದಂಗೆ ಆಗುತ್ತೆ, I into R ಮಾಡಿದ್ರೆ. R is 5, ಮತ್ತೆ ಈ ಒಂದು ರೆಸಿಸ್ಟೆನ್ಸ್ ಮುಖಾಂತರ ಹೋಗ್ತಾ ಇರುವಂತ ಕರೆಂಟ್ ಯಾವುದು, 2 into I0. ಸೊ 2 into I0 into 5 Ω. ಸೊ ಏನಾಗುತ್ತೆ ನಮಗೆ IR ಫಾರ್ಮೆಟ್ ಅಂತಂದ್ರೆ ವೋಲ್ಟೇಜ್ ಫಾರ್ಮೆಟ್ ಆಯ್ತು, ಅಷ್ಟೇ ಸಿಂಪಲ್. ಈಗ -25 ಇದೆಯಲ್ಲ ಅದನ್ನ ಆ ಕಡೆ ಕಳಿಸ್ತೀನಿ. ಸೊ VTH ಪ್ಲಸ್ 5 into 2 ಏನಾಗುತ್ತೆ, 10I0 ವಿಲ್ ಬಿ ಈಕ್ವಲ್ ಟು 25, ಗೊತ್ತಾಯ್ತಾ. ಸೊ 25 ವಿಲ್ ಬಿ ಈಕ್ವಲ್ ಟು VTH ಪ್ಲಸ್ 10I0. ನನಗೆ VTH ವ್ಯಾಲ್ಯೂ ಮಾತ್ರ ಬೇಕು. ಸೊ VTH ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 25 ಮೈನಸ್ 10I0, ಸರಿನಾ. VTH ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 25 ಮೈನಸ್ 10I0. ಆದರೆ ಇದರ SI ಯೂನಿಟ್ ಅನ್ನು ಕೂಡ ಬರಿಬೇಕಾಗುತ್ತೆ. SI ಯೂನಿಟ್ ಏನು, ವೋಲ್ಟ್ಸ್. ಸೊ ಅದಕ್ಕೋಸ್ಕರ ಈ ತರ ಬ್ರಾಕೆಟ್ ಹಾಕಿ ವೋಲ್ಟ್ ಅಂತ ಹಾಕಿ ಅವಾಗ ನಿಮಗೆ SI ಯೂನಿಟ್ ಬರ್ದಿದ್ದೀರಾ ಅಂತ ಗೊತ್ತಾಗುತ್ತೆ ಇನ್ವಿಜಿಲೇಟರ್ಗೆ, ಸರಿನಾ. ಏನ್ ಮಾಡಬೇಕು, 25 ಮೈನಸ್ 10 ಇಂಟು I0 ಇಂಟು 25 ಮೈನಸ್ 10 ಇಂಟು I0 ಮತ್ತೆ ಇದೇನಿದು SI ಯೂನಿಟ್ ವೋಲ್ಟ್ಸ್. ಸೊ ಈಗ VTH ವ್ಯಾಲ್ಯೂ ಗೊತ್ತಾಗಿದೆ, ZTH ವ್ಯಾಲ್ಯೂ ಗೊತ್ತಾಗಿದೆ. ಸೊ ನಾನೇನ್ ಮಾಡ್ಬೋದು, ಈಕ್ವಲೆಂಟ್ ಸರ್ಕ್ಯೂಟ್ ಅನ್ನ ಬರಿಬಹುದು, ಥೆವೆನಿನ್ಸ್ ಈಕ್ವಲೆಂಟ್ ಸರ್ಕ್ಯೂಟ್. ಸೊ ಥೆವೆನಿನ್ಸ್ ಈಕ್ವಲೆಂಟ್ ಸರ್ಕ್ಯೂಟ್ ಅಲ್ಲಿ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗ್ಬೇಕಂದ್ರೆ ಈ 10 Ω ಏನ್ ಲೋಡ್ ರೆಸಿಸ್ಟೆನ್ಸ್ ಇದೆ ಇದು ಕೂಡ ಇನ್ಕ್ಲೂಡ್ ಆಗ್ಬೇಕು. ಸೊ ಯಾವ ರೀತಿ ಬರಿತಾ ಹೋಗ್ತೀವಿ, ಒಂದು ವೋಲ್ಟೇಜ್ ಪ್ಲಸ್ ಮೈನಸ್, ಸೊ ಇದು VTH. ನೆಕ್ಸ್ಟ್ ಇಲ್ಲಿ ZTH ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ, ದಿಸ್ ಇಸ್ ZTH. ನೆಕ್ಸ್ಟ್ ಇದು ಎಕ್ಸ್ ಟರ್ಮಿನಲ್,
ಇಲ್ಲಿಂದ ಇಲ್ಲಿಗೆ ವೈ ಟರ್ಮಿನಲ್ಲು. ನೆಕ್ಸ್ಟ್ ಇಲ್ಲಿ 10 ಓಮ್ ಲೋಡ್ ರೆಸಿಸ್ಟೆನ್ಸ್ ಇದೆಯಲ್ಲ ಅದನ್ನು ಕೂಡ ನಾವು ಬರಿಬೇಕಾಗುತ್ತೆ. 10 ಓಮ್ ಲೋಡ್ ರೆಸಿಸ್ಟೆನ್ಸ್ RL ಅಂತ ಬರ್ದಿರ್ತೀನಿ, ದಟ್ ಈಸ್ ದ ಲೋಡ್ ರೆಸಿಸ್ಟೆನ್ಸ್. ಅವರು ಎಕ್ಸ್ಟ್ರಾ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ ಆ ಲೋಡ್ ರೆಸಿಸ್ಟೆನ್ಸ್ 10 ಓಮ್ ಇದೆಯಲ್ಲ ಅದ್ರ ಮುಖಾಂತರ ಹೋಗ್ತಾ ಇರುವಂತ I0 ವ್ಯಾಲ್ಯೂ ಏನು ಅಂತ ಕೇಳ್ತಾ ಇದ್ದಾರೆ, ಸರಿನಾ. ಇಲ್ಲಿ ಲೋಡ್ ರೆಸಿಸ್ಟೆನ್ಸ್ ಮುಖಾಂತರ ಹೋಗ್ತಾ ಇರುವಂತಹ ಕರೆಂಟ್ I0 ವ್ಯಾಲ್ಯೂ ಏನು ಅಂತ ಕೇಳ್ತಾ ಇದ್ದಾರೆ. ಯಾವ ರೀತಿ ಕಂಡುಹಿಡಿಯೋದು? ವೆರಿ ಸಿಂಪಲ್. ಸೊ I0 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು VTH ಹೋಲ್ ಡಿವೈಡೆಡ್ ಬೈ ZTH ಪ್ಲಸ್ ZL. ಸೊ ಇದನ್ನ ZL ಅಂತಾನೂ ಕೂಡ ಕರಿಬಹುದು ಅಥವಾ RL ಅಂತಾನೂ ಕೂಡ ಕರಿಬಹುದು, ಸರಿನಾ. Z ಅನ್ನ ಯೂಸ್ ಮಾಡ್ತಾ ಇದ್ರೆ ZL, ರೆಸಿಸ್ಟೆನ್ಸ್ ಗಳೇ ಜಾಸ್ತಿ ಇದಾವೆ ಅಂತಂದ್ರೆ RL ಅಂತ ಕರಿಬಹುದು. ಸೊ ಸಿಂಪಲ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. VTH ವ್ಯಾಲ್ಯೂ ಏನ್ ಬಂದಿದೆ ನಮಗೆ 25 ಮೈನಸ್ 10 I0 ಬಂದಿದೆ ನಮಗೆ. ನೆಕ್ಸ್ಟ್ ಹೋಲ್ ಡಿವೈಡೆಡ್ ಬೈ ZTH. ಸೊ ZTH ವ್ಯಾಲ್ಯೂ ಏನ್ ಬಂದಿತ್ತು ನಮಗೆ 5 ಪ್ಲಸ್ ZL. ಸೊ ZL ವ್ಯಾಲ್ಯೂ ಏನಿದೆ 10. ಸೊ 5 ಪ್ಲಸ್ 10 ಏನಾಗುತ್ತೆ 15 ಆಗುತ್ತೆ I0. ಸೊ ಈಗ ಏನ್ ಮಾಡಿ ಅಂತಂದ್ರೆ 5 ಪ್ಲಸ್ 10 ಆಯ್ತು, ಏನಾಯ್ತು 15 ಆಯ್ತು. ಸೊ 15 ಅನ್ನ ಇಲ್ಲಿಗೆ ಮಲ್ಟಿಪ್ಲೈ ಮಾಡೋಣ, ಸರಿನಾ. ಈ ಕಡೆ ತರಬೇಕು ಅಂತಂದ್ರೆ ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಸೊ ಅವಾಗ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ಬರೀತಾ ಹೋಗ್ತೀನಿ ನೋಡಿ. ಇಲ್ಲಿ 5 ಪ್ಲಸ್ 10 is 15. 15 ಇಂಟು I0 ಏನಾಗುತ್ತೆ 15 I0 ವಿಲ್ ಬಿ ಈಕ್ವಲ್ ಟು ಮೇಲ್ಗಡೆ ಏನಿರೋದು 25 ಮೈನಸ್ 10 I0. 25 ಮೈನಸ್ 10 I0. ಸೊ ಈಗ I0 ಎಲ್ಲ ಒಂದ್ ಕಡೆ ಕರಿತೀನಿ. 15 I0 ಮೈನಸ್ 10 I0 ಈ ಕಡೆ ಬಂದಾಗ ಪ್ಲಸ್ 10 I0 ಆಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು 25. 15 ಪ್ಲಸ್ 10 ಅಂತಂದ್ರೆ 25 I0 ವಿಲ್ ಬಿ ಈಕ್ವಲ್ ಟು 25. ಸೊ I0 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 25 ಹೋಲ್ ಡಿವೈಡೆಡ್ ಬೈ 25 ಅಂತಂದ್ರೆ 1 ಆಂಪಿಯರ್. ಗೊತ್ತಾಯ್ತಾ? I0 ವ್ಯಾಲ್ಯೂ ಏನು ಈ 10 ಓಮ್ ಲೋಡ್ ರೆಸಿಸ್ಟೆನ್ಸ್ ಮುಖಾಂತರ ಹರಿತಾ ಇದೆ, ಅದರ ವ್ಯಾಲ್ಯೂ ಎಷ್ಟಿದೆ 1 ಆಂಪಿಯರ್. ಸೊ ಒಂದ್ 2-3 ಪ್ರಾಬ್ಲಮ್ ಅನ್ನ ನೀವು ಸಾಲ್ವ್ ಮಾಡ್ತಾ ಹೋದಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ಸೊ ಅದಕ್ಕೋಸ್ಕರ ಜಾಸ್ತಿ ಪ್ರಾಬ್ಲಮ್ಸ್ ಅನ್ನ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.